ಹೇಗಿದ್ದೀರಾ ಎಲ್ಲ? ಬಿಗ್ ಬಾಸ್ ವೀಕ್ಷಕರಿಗೆ ಮಾತ್ರ ಈ ವಿಡಿಯೋ. ಯಾರ್ಯಾರು ಬಿಗ್ ಬಾಸ್ನ ಇಷ್ಟಪಡ್ತಾರೋ ಅವ್ರಿಗೆ ಮಾತ್ರ ಈ ವಿಡಿಯೋ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಬಿಗ್ ಬಾಸ್ ಮನೆ ಮಾತುಕತೆ ನಿಮ್ಮ ಜೊತೆ. ತೆಲುಗು ಬಿಗ್ ಬಾಸ್, ಕನ್ನಡ ಬಿಗ್ ಬಾಸ್, ಮಲಯಾಳ ಬಿಗ್ ಬಾಸ್, ತಮಿಳ್ ಬಿಗ್ ಬಾಸ್, ಎಲ್ಲ ಬಿಗ್ ಬಾಸ್ಗಳು ಒಂದೇ ಸಲ ಸ್ಟಾರ್ಟ್ ಆಗೋ ಥರ ಕಾಣಿಸ್ತಾ ಇದೆ ಈ ಸಲ ನೋಡಿದ್ರೆ. ಯಾಕೆಂದರೆ ಆಲ್ರೆಡಿ ಇವಾಗ ಅಗ್ನಿ ಪರೀಕ್ಷೆ ಅನ್ನೋದು ಸ್ಟಾರ್ಟ್ ಆಗಿದೆ ತೆಲುಗು ಬಿಗ್ ಬಾಸಲ್ಲಿ, ಹಾಗೆ ಕನ್ನಡ ಬಿಗ್ ಬಾಸಲ್ಲಿ ಕೂಡ ಸ್ಟಾರ್ಟ್ ಆಗಿದೆ. ಇವತ್ತಿನ ಒಂದು ಪ್ರಮೋ ನೋಡಿದೆ ನಾನು. ಅದರೊಳಗಡೆ ಆಲ್ರೆಡಿ ಬಿಗ್ ಬಾಸ್ 1,00,000 ಜನನಿಂದ 60 ಜನನ ಮಾತ್ರ ಸೆಲೆಕ್ಟ್ ಮಾಡಿಬಿಟ್ಟು ಅದರೊಳಗಡೆ ಅಗ್ನಿ ಪರೀಕ್ಷೆನ ಅವ್ರ ಜೊತೆ ಅಗ್ನಿ ಪರೀಕ್ಷೆನ ನಡೆಸ್ತಾ ಇದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಟಫ್ ಆದ ಚಾಲೆಂಜಸ್ಸನ್ನು ಕೊಡ್ತಾ ಇದ್ದಾರೆ. ಯಾರ್ಯಾರಿದ್ದಾರೆ ಅಗ್ನಿ ಪರೀಕ್ಷೆಯಲ್ಲಿ ಜೂರಿಯಾಗಿ? ಒಂದು ಸಂಗೀತ ಶೃಂಗೇರಿ ಅವರು, ಹಾಗೆ ಶ್ರುತಿ ಅವರು, ಚಂದನ್ ಶೆಟ್ಟಿ, ಹಾಗೆ ವಿನಯ್ ಗೌಡ. ಈ 4 ದಿಗ್ಗಜರು ಅಂತ ಹೇಳ್ಬೋದು ಬಿಗ್ ಬಾಸಿಗೆ. ಬಿಗ್ ಬಾಸಲ್ಲಿ ಅವಾಗೆಲ್ಲ ಆಟ ಆಡಿದವರು ಅವರನ್ನ ಜೂರಿಯಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಇವರು ಯಾರನ್ನ, ಈ 60 ಜನರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ, ಏನು ಕತೆ ಅಂತ ನೋಡಬೇಕು. ನಿರಂಜನ್ ದೇಶಪಾಂಡೆ ಅವರು ಆಂಕರಿಂಗ್ ಮಾಡ್ತಾ ಇದ್ದಾರೆ. ನಿರೂಪಣೆ ನಿರಂಜನ್ ದೇಶಪಾಂಡೆ. ಇದಿಷ್ಟು ಇವತ್ತಿನ ಪ್ರಮೋದಲ್ಲಿರೋದು. ಆದರೆ ಕೆಲವೊಂದು ಟಫ್ ಆದ ಚಾಲೆಂಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಈ ಅಗ್ನಿ ಪರೀಕ್ಷೆಯಲ್ಲಿ. ಮಾಮೂಲಾಗೆ ವಿನಯ್ ಗೌಡ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ರಲ್ವ ಬಿಗ್ ಬಾಸಲ್ಲೆಲ್ಲ, ಅಂಥದ್ದು ಈಗ ಅಗ್ನಿ ಪರೀಕ್ಷೆ ಅಂತ ಕೊಟ್ಟರೆ ಗ್ಯಾರಂಟಿ ವಿನಯ್ ಗೌಡ ಅವ್ರು ಮಾತ್ರ ಸುಮ್ಮನಿರಲ್ಲ. ಯಾರಿಗೋ ಒಬ್ರಿಗೆ ಈಗಾಗಲೇ ತಲೆ ಬೋಳ್ಸಕ್ಕೆ ಹೇಳಿದ್ರು, ಪಾಪ ಅವರು ಅದನ್ನ ಮಾಡಿದ್ದಾರೆ. ನೋಡಿ, ಒಂದು ಬಿಗ್ ಬಾಸ್ ಮನೆ ಒಳಗಡೆ ಹೋಗಬೇಕು ಅಂದರೆ ಜನ ಎಷ್ಟು ಒಂದು ಆಸಕ್ತಿ ಇಟ್ಕೊಂಡಿರ್ತಾರೆ, ಹೋಗಬೇಕು ಅಂತ. ಅವಕಾಶ ಬಂದಿದ್ದನ್ನ ಬಿಟ್ಕೊಳ್ಳಲ್ಲ ಕೆಲವರು. ಇನ್ನು ಕೆಲವರು ಹೋಗಿ ಬಂದ್ಬಿಟ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದ್ದಾರೆ, ಸೆಲೆಕ್ಷನ್ ಆಗಿಲ್ಲ, ಅಲ್ಲಿ ಹಾಗಾಯಿತು ಹೀಗಾಯಿತು ಅಂತ. ಅದನ್ನು ಕೂಡ ನೋಡಿದೆ ನಾನು. ಸಂಗೀತ ಶೃಂಗೇರಿ ಅವರು ಒಬ್ರದ್ರೆ ಯಾರ್ದೋ ವರ್ಲ್ಡ್ ರೆಕಾರ್ಡ್ ಇರುತ್ತಲ್ವಾ, ಇದು ಏನ್ರಿ ಇದು, ಅದನ್ನ ನೀವು ಹರಿದಾಕ್ತೀರಾ ಅಂತ ಕೇಳಿದ್ರು. ಪಾಪ ಅವ್ರು ಹರಿದಾಕಿದ್ರು. ಒಂದೊಂದು ನೋಡಿದ್ರೆ ಬೇಜಾರಾಗುತ್ತೆ. ಅಷ್ಟೆಲ್ಲ ಆ ಥರ ಎಲ್ಲ ಕೊಡ್ಬೇಕಂತ ಸ್ಯಾಕ್ರಿಫೈ ಮಾಡೋಕ್ಕೆ ಏನಾರು ಹೇಳ್ಬೋದು ಬಿಟ್ರೆ, ಆ ಥರ ಒಂದು ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ರೆಕಾರ್ಡನ್ನ ತಗೋಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅವರು. ಅದನ್ನು ಹರಿದಾಕಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೋಸ್ಕರ. ಗೊತ್ತಿಲ್ಲ, ಗಿನ್ನಿಸ್ ರೆಕಾರ್ಡ್ ಮಾಡಿದಾಗ ಅವರಿಗೆ ಏನು ಬಂದಿದೆ ಇಲ್ಲ, ಅದರಿಂದ ಏನಾದ್ರು ದುಡ್ಡು ಬರುತ್ತಾ ಏನೋ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಅವರಿಗೆ ಅವಕಾಶಗಳು ಜಾಸ್ತಿ ಬರ್ಬೋದು ಅನ್ನೋ ಉದ್ದೇಶ ಇರ್ಬೋದು, ಗೊತ್ತಿಲ್ಲ. ಪಾಪ ಹರಿದಾಕ್ಬಿಟ್ಟಿದ್ದಾರೆ. ಇನ್ನೊಬ್ರು ಸಗಣಿನ ಮುಖಕ್ಕೆ ಹಚ್ಕೊಳ್ಳಿ ಅಂತ ಅವರಿಗೆ. ಈ ಥರ ಒಂದೊಂದು ಚಾಲೆಂಜ್ ಕೊಡ್ತಾ ಇದ್ದಾರೆ. ನೋಡಬೇಕು ಎಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ, ಯಾವ ಸಾಮಾನ್ಯ ಜನರು ಯಾರು ಒಳಗಡೆ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ. ಇನ್ನು ಉಳಿದವ್ರು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಏನಾದರೂ ಈ ಸಲ ಬಿಗ್ ಬಾಸ್ ಸ್ವಲ್ಪ ಕಾಮನ್ ಇದು ಅಗ್ನಿ ಪರೀಕ್ಷೆ ಇರೋದ್ರಿಂದ 16th ಮತ್ತೆ ಎಪಿಸೋಡ್ಗಳು ಕಲರ್ಸ್ ಕನ್ನಡದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಅಗ್ನಿ ಪರೀಕ್ಷೆ ಎಪಿಸೋಡ್ಗಳು 16th ಬರುತ್ತೆ ಅಂತ. ತೆಲುಗಲ್ಲಿ ಕೂಡ ಬರುತ್ತೆ 16th ಅಂತ ಹೇಳ್ತಾ ಇದ್ದಾರೆ. ತೆಲುಗಲ್ಲಿ ಕೂಡ ಎಲ್ಲ ಒಂದೇ ಸಲ ಸ್ಟಾರ್ಟ್ ಆಗುತ್ತೆ ಅಂತ ಕಾಣಿಸುತ್ತೆ ನೋಡಿದ್ರೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಸೇಮ್ ಟು ಸೇಮ್ ತೆಲುಗಲ್ಲಿ ಹೆಂಗಿದೆಯೋ ಅದೇ ಥರ ಕನ್ನಡದಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಒಂದೇ ಥರ ಬಿಗ್ ಬಾಸಿನ ಒಂದು ನಿಯಮಗಳು ಅಂತ ಕಾಣಿಸುತ್ತೆ ನೋಡಿದ್ರೆ. ಇಲ್ಲೇನಾಗುತ್ತೋ ಅಗ್ನಿ ಪರೀಕ್ಷೆದು ಅದೇ ಥರನೇ ಅಲ್ಲೂ ಕೂಡ ನಡೀತಾ ಇದೆ. ನಮ್ಗೆ ಇಲ್ಲಿ ನೋಡ್ತೀವಲ್ಲ, ಸೇಮ್ ಟು ಸೇಮ್ ಹಾಗೆ ಕಾಣಿಸುತ್ತೆ ನೋಡಿದ್ರೆ. ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಮುಂಚೆ ಆ ಥರ ಇರಲಿಲ್ಲ. ಈ ಸಲ ಮಾತ್ರ ಅಗ್ನಿ ಪರೀಕ್ಷೆ ಎಲ್ಲ ಇರೋದ್ರಿಂದ ಸೇಮ್ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಇಲ್ಲೂ ಅದೇ ಥರ ನೋಡಿದ್ರೆ ಅದೇ ಥರ ಕಾಣಿಸುತ್ತೆ. ವ್ಯಕ್ತಿಗಳು ಮಾತ್ರ ಬೇರೆ ಅಂತ ಅನಿಸ್ತಾ ಇದೆ. ಸೇಮ್ ಟು ಸೇಮ್ ಬರ್ತಾ ಇದೆ. ಯಾಕೆಂದರೆ ಫಸ್ಟ್ ಆ್ಯಂಕರ್ದು ಯಾರವರು, ಅವಳ ಹೆಸರೇನಪ್ಪ, ಶ್ರೀಮುಖಿನ ಆ್ಯಂಕರ್ ಯಾವ ಥರ ಸ್ಟೇಜ್ ಮೇಲೆ ಬಂದಿರೋದು ಅದೇ ಥರ ಇಲ್ಲಿ ಸಂಗೀತ ಶೃಂಗೇರಿ ಬಂದಿರೋ ಸ್ಟೈಲ್ ಕೂಡ ಅದೇ ಥರ ತೋರಿಸಿದ್ರು. ಆ ಥರ ಕೆಲವೊಂದೆಲ್ಲ
ಒಂದೇ ಥರ ಕಾಣಿಸ್ತಾ ಇದೆ. ಸೆಲೆಕ್ಷನ್ನಲ್ಲಿ ಇವತ್ತಿನ ಬಂದಿದ್ದ ಪ್ರೊಮೋದಲ್ಲಿ ಸ್ವಲ್ಪ ರಫ್ ಆಗಿ ವಿನಯ್ ಗೌಡ ಅವ್ರು ಹೇಳಿರೋದು ಅಂತ ಅನ್ನಿಸ್ತು ನೋಡಿದ್ರೆ ನಮಗೆ. ಆ ಹೇಳೋ ವಿಧಾನ, ಒಬ್ರು ಯಾರೋ ಅಮುಕ್ಕು ಡೊಮ್ಕನ ಏನೋ ಒಬ್ರು ಯಾರೋ ಸಣ್ಣ ಪಾಪ ಯಾರೋ ಯೂಟ್ಯೂಬರ್ ಅನಿಸುತ್ತೆ, ಅವರನ್ನ ಸಂಗೀತ ಶೃಂಗೇರಿಗೆ ಏನೋ ಹೇಳಬೇಕು ಅಂತಂದರೆ ಅದಕ್ಕೆ ಒಪ್ಕೊಂಡಿಲ್ಲ, ಅದಕ್ಕೆ ಹೊರಟೋಗಿ ಅಂತ ಹೇಳಿದ್ದಾರೆ. ಯಾರಿಗೆ ಹೊರಟೋಗಿ ಅಂತ ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ಪ್ರೊಮೋದಲ್ಲಿ ಕಟ್ ಮಾಡಿ ಒಂದೊಂದನ್ನು ಜೋಡಿಸಿ ತೋರಿಸ್ತಾರಲ್ಲ, ನಾವು ಅಷ್ಟು ಕರೆಕ್ಟಾಗಿ ಅವರಿಗೆ ಹೇಳಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾರಿಗೆ ಹೇಳಿದಾರೋ ಗೊತ್ತಿಲ್ಲ ಅಂತೂ ವಿನಯ್ ಗೌಡ ಅವರು ಹೇಳಿರೋದು. ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ವಿಚಾರ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ವಾರ ಎಪಿಸೋಡ್ಗಳು ಬರ್ತಾನೆ ಇರುತ್ತಲ್ವ, ಪ್ರೊಮೋಗಳು ಬಂದಾಗ ಅವಾಗವಾಗ ಮಾತಾಡೋಣ. ನಿಮಗೂ ಯಾವ ಗೇಮ್ ಇಷ್ಟ ಆಗುತ್ತೆ, ಏನು ಕತೆ ಎಲ್ಲದನ್ನು ಕಾಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕಿದ ಸರಳಿ ಹಿಡಿದು 60 ಜನರನ್ನ ಈ ಅಗ್ನಿ ಪರೀಕ್ಷೆಗೆ ಕರೆದು ಬಂದಿದ್ದಾರೆ. ಸಮೂದಾರಿ ತಗಣಿ ಫುಲ್ ಬೇಸ್ ಪ್ಯಾಕ್ ಹಾಕೋಬೇಕು. ಸೆಲೆಕ್ಷನ್ ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೆಂಗ್ ಹೋಗ್ತೀವಿ? ನಾನೊಬ್ಬ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಬಿಗ್ ಬಾಸ್ಗೋಸ್ಕರ ನೀವು ಇದನ್ನ ಡಿಸ್ಟ್ರಾಯ್ ಮಾಡಕ್ ತಡೀರಿ. ನೀವೇ ನಿಮ್ ತಲೆನ ಓಡಿಸ್ಕೊಡಿ. ಸಂಗೀತ ಅವರು ನಿಮ್ ಕಂಡ್ರೆ ಇಷ್ಟ ಅಂತ ಹೇಳ್ಬೇಕು. ಯಾಕೆ ನಾ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನು ಹಿಂಗೆ ಇರೋದು, ಹಿಂಗೆ ಹೋಗೋದು. ಆಗಲ್ಲ ಅಂದ್ರೆ ಹೋಗ್ತಾ ಇರೋ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ.